ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ನಮ್ಮ ಹೈಯರ್ ಸೆಲ್ಫ್ ಅಥವಾ ನಮ್ಮ ಆತ್ಮಕ್ಕೆ ಇನ್ನೊಂದು ಅಸ್ತಿತ್ವವಿದೆಯೇ ಅಥವಾ ನಮ್ಮ ಆತ್ಮನ ಆಕಾರಿ ರೂಪ ಹೊಂದಿದೆಯೇ. ಹೈಯರ್ ಸೆಲ್ಫ್ ಎಂದರೆ ಚೇತನ ಶಕ್ತಿಯ ಒಂದು ಉಚ್ಚ ಸ್ತರದ ಸ್ಥಿತಿಯಾಗಿದೆ. ನಮ್ಮದೇ ಆತ್ಮಕ್ಕೆ ಬೇರೊಂದು ಅಸ್ತಿತ್ವವಿದೆಯೇ ಎಂಬ ಪ್ರಶ್ನೆಗೆ ಬಾಪೂಜಿಯವರ ಉತ್ತರ ಈ ರೀತಿ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮರ ರೂಪಗಳು ಆಕಾರಿಯಲ್ಲಿ ಇರುತ್ತವೆ. ಅಂದರೆ ಸೂಕ್ಷ್ಮದಲ್ಲಿಯೂ ಸಹ ಆಕಾರಿ ರೂಪಗಳು ಇರುತ್ತವೆ ಮತ್ತು ಸಾಕಾರಿಯಲ್ಲಿಯೂ ಇರುತ್ತವೆ. ಸಾಕಾರಿ ಹಾಗೂ ಆಕಾರಿ ರೂಪಗಳು ಸೇರಿ ಈ ಭೂಮಿಯ ಮೇಲೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತವೆ. ಬಹಳಷ್ಟು ಬಾರಿ ಮೇಲೆ ಇರುವಂತಹ ಆಕಾರಿ ರೂಪಗಳು ಸಾಕಾರದಲ್ಲಿರುವಂತಹ ತಮ್ಮ ರೂಪಗಳಿಗೆ ಸಹಾಯ ಮಾಡುತ್ತಾ ಕೆಲಸವನ್ನು ಮಾಡುತ್ತಿರುತ್ತವೆ. ಕೆಲವೊಮ್ಮೆ ಆಕಾರಿ ಆತ್ಮಗಳು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಒಂದೆಡೆ ಸೇರಿಕೊಂಡಿರುತ್ತವೆ. ಅಂದರೆ ಸೂಕ್ಷ್ಮ ಲೋಕದಲ್ಲಿ ಸಮೂಹದಲ್ಲಿ ಇರುತ್ತವೆ. ಅಂದರೆ ಗ್ರೂಪ್ನಲ್ಲಿ ಇರುತ್ತಾರೆ ಹಾಗೂ ಇವರ ರೂಪಗಳು ಭೂಮಿಯ ಮೇಲೆ ಸಹ ಇರುತ್ತವೆ. ತಮ್ಮ ತಮ್ಮ ಪ್ಲ್ಯಾನ್ಗೆ ಅನುಗುಣವಾಗಿ ಅವರೆಲ್ಲರೂ ಕೆಲಸವನ್ನು ಮಾಡುತ್ತಿರುತ್ತಾರೆ. ಅಂದರೆ ಉದಾಹರಣೆಗೆ ಗ್ರೂಪ್ನಲ್ಲಿ ಭೂಮಿ ಮೇಲೆ ಬಂದು ಧರ್ಮ ಸ್ಥಾಪನೆ ಮಾಡುವುದು, ಗುರು ಅಥವಾ ಧರ್ಮಪಿತ ಇವರ ಸ್ಥಾಪನೆಯನ್ನು ಮಾಡುವುದು, ಈ ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತವೆ. ಇವರೆಲ್ಲ ಮೊದಲು ಸೂಕ್ಷ್ಮ ಜಗತ್ತಿನಲ್ಲಿದ್ದು ನಂತರ ಈ ಭೂಮಿಯ ಮೇಲೆ ಬಂದು ಕೆಲಸವನ್ನು ಮಾಡಿಸುತ್ತಿರುತ್ತಾರೆ. ಆತ್ಮರು ಭೂಮಿಯ ಮೇಲೆ ಬಂದಾಗ ಪ್ರತಿಯೊಬ್ಬ ಆತ್ಮರ ಜೊತೆಗೆ ಸೂಕ್ಷ್ಮ ರೂಪದ ಒಂದು ಆತ್ಮ ಪ್ರತಿಯೊಬ್ಬರೊಂದಿಗೆ ಇರುತ್ತದೆ. ಕೆಲವೊಮ್ಮೆ ಆಕಾರಿ ರೂಪಗಳು ಭೂಮಿಗೆ ಬಹಳ ಹತ್ತಿರದಲ್ಲಿ ಇರುತ್ತವೆ. ಕೆಲವೊಮ್ಮೆ ಆಕಾರಿ ರೂಪಗಳು ಮೇಲೆ ಇರುತ್ತವೆ. ಉದಾಹರಣೆಗೆ ರಾಮಾವತಾರದ ಸಮಯದಲ್ಲಿ ವಿಷ್ಣುವು ತನ್ನ ಪವರನ್ನು ಶಕ್ತಿಯನ್ನು ನೀಡಿ ರಾಮನಿಗೆ ಸಹಾಯ ಮಾಡುತ್ತಿದ್ದರು. ಇದರಂತೆ ಬ್ರಹ್ಮನ ಅನೇಕ ರೂಪಗಳು ಸಹ ಆಗಿವೆ. ಅದರಂತೆ ಶಿವನ ಅನೇಕ ಅವತಾರಗಳು ಸಹ ಇದ್ದವು. ಅಂದರೆ ರುದ್ರಾವತಾರ ಹಾಗೂ ಹನುಮಂತ. ರಾಮಾವತಾರದಲ್ಲಿ 33 ಕೋಟಿ ದೇವಾನುದೇವತೆಗಳು ಅವರ ಆಕಾರಿ ರೂಪಗಳೆಲ್ಲರೂ ವಾನರರಾಗಿ ತ್ರೇತಾಯುಗದಲ್ಲಿ ಬಂದಿದ್ದರು. ಅಂದರೆ ಅವರೆಲ್ಲ ಆಕಾರಿ ರೂಪದಲ್ಲಿದ್ದು ತ್ರೇತಾಯುಗದಲ್ಲಿ ಎಲ್ಲ ರಾಮನ ವಾನರ ಸೇನೆಗೆ ಅವರು ಸಹಾಯವನ್ನು ಮಾಡುತ್ತಿದ್ದರು. ಹೀಗೆ ರಾಮ ರಾವಣರ ಯುದ್ಧದಲ್ಲಿ ಸೂಕ್ಷ್ಮ ಜಗತ್ತಿನಲ್ಲಿದ್ದವರೆಲ್ಲರೂ ಬಹಳಷ್ಟು ಸಹಾಯವನ್ನು ಮಾಡಿದರು. ರಾಮನಿಗೆ ದಿವ್ಯ ರಥದ ಅವಶ್ಯಕತೆ ಬಿದ್ದಾಗ ದೇವತೆಗಳು ದಿವ್ಯ ರಥವನ್ನು ರಾಮನಿಗೆ ನೀಡಿದ್ದರು. ಇವೆಲ್ಲವೂ ಅತಿ ಸೂಕ್ಷ್ಮ ನಿಗೂಢ ರಹಸ್ಯಗಳಾಗಿವೆ. ಸೂಕ್ಷ್ಮ ಲೋಕದಲ್ಲಿ ನಮ್ಮ ಆಕಾರಿ ರೂಪವು ಬಹಳ ಪವರ್ಫುಲ್ ಆಗಿದ್ದಾಗ ನಾವು ಈ ಭೂಮಿಗೆ ಬಂದು ಮನುಷ್ಯ ಜನ್ಮವನ್ನು ತಳೆದಾಗ ನಮ್ಮ ಎಲ್ಲ ಕೆಲಸಗಳು ಬಹಳ ಯಶಸ್ವಿ ಆಗುತ್ತವೆ ಮತ್ತು ಮಾಡಿದ್ದೆಲ್ಲವೂ ನಮಗೆ ಬಹಳ ಉತ್ತಮ ಫಲವನ್ನು ನೀಡುತ್ತದೆ. ಈಗ ಭೂಮಿಯ ಮೇಲೆ ಅನೇಕ ಧರ್ಮ ಮತ ಪಂಥಗಳು ಬಂದಿವೆ. ಇವರೆಲ್ಲರ ಆಕಾರಿ ರೂಪಗಳು ಸೂಕ್ಷ್ಮದಲ್ಲಿ ಗೋಳಗಳನ್ನು ಮಾಡಿಕೊಂಡು ಮೇಲೆ ಉಳಿದುಕೊಂಡಿದ್ದಾರೆ. ಅವರೆಲ್ಲರ ರೂಪಗಳು ಈ ಭೂಮಿಗೆ ಬಂದು ಸಾಕಾರಿ ಜನ್ಮವನ್ನು ಪಡೆದುಕೊಂಡಾಗ ಅವರು ಭೂಮಿಯ ಮೇಲೆ ಧರ್ಮ ಸ್ಥಾಪನೆಯನ್ನು ಮಾಡುವುದು, ಧರ್ಮ ಪರಿವರ್ತನೆಯನ್ನು ಮಾಡುವುದು, ಈ ಎಲ್ಲವನ್ನು ಮಾಡುತ್ತಿರುತ್ತಾರೆ. ಭೂಮಿಯ ಮೇಲೆ ನಡೆಯುವಂತಹ ಎಲ್ಲ ಕಾರ್ಯಗಳು ಸಹ ಆಕಾರಿ ರೂಪದಲ್ಲಿ ಇರುವವರು ಎಲ್ಲವನ್ನು ತಮ್ಮ ನಿಯಂತ್ರಣದಲ್ಲಿ ತಂದಿಟ್ಟುಕೊಂಡು ತಮ್ಮ ಪ್ಲ್ಯಾನ್ನಂತೆ ಈ ಭೂಮಿಯ ಮೇಲೆ ತಮಗೆ ಬೇಕಾದಂತೆ ಕೆಲಸಗಳನ್ನು ಮಾಡಿಸುತ್ತಿರುತ್ತಾರೆ. ಭೂಮಿಯ ಮೇಲಿರುವ ಸಾಕಾರಿ ಮನುಷ್ಯನೊಂದಿಗೆ ಪ್ರತ್ಯೇಕವಾಗಿ ಒಂದೊಂದು ಆಕಾರಿ ರೂಪವು ಇದ್ದೇ ಇರುತ್ತದೆ. ಆ ಆಕಾರಿ ರೂಪ ಮನುಷ್ಯನ ಸುತ್ತಮುತ್ತಲೂ ಇದ್ದೇ ಇರುತ್ತದೆ. ಇದೇನು
ದೊಡ್ಡ ವಿಷಯವಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಒಂದೊಂದು ಆಕಾರ ರೂಪ ಸಹಜವಾಗಿಯೇ ಇರುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सोचो.